ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ಮೊದಲನೇದಾಗಿ ಇವತ್ತಿನ ಒಂದು ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚೆ ಮುಂದಿನ ಕ್ಲಾಸ್ ಬಗ್ಗೆ ಒಂದು ಜಸ್ಟ್ ಹೇಳ್ಬಿಡೋಣ ಅಲ್ಲ. ಬಹುಶಃ ನಮ್ಮ ಎಲ್ಲಾ ಫಾಲೋವರ್ಸ್ ಹಿಂದಿನ ವಿಶೇಷವಾದ ಸಂಚಿಕೆ ನೋಡಿರ್ತೀರಾ. ಮಾರ್ಚ್ 31ರ ಮುಂದಿನ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ನಲ್ಲಿ ಏನೆಲ್ಲ ಇರುತ್ತೆ ವಿಶೇಷತೆಗಳು ಎಲ್ಲ ತಿಳ್ಕೊಂಡಿದ್ರೆ ಖುಷಿ ವಿಷಯ ಏನು ಅಂತ ಅಂದ್ರೆ ಈ ಬಾರಿ ರಿಜಿಸ್ಟ್ರೇಷನ್ಸ್ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀರಾ. ಆಲ್ರೆಡಿ 2-3 ದಿನದಲ್ಲೇ ತುಂಬಾನೇ ರಿಜಿಸ್ಟ್ರೇಷನ್ಸ್ ಆಗೋಗಿದೆ. ಮೋರ್ ದನ್ 50% ಸೀಟ್ಸ್ ಫಿಲ್ಅಪ್ ಆಗ್ತಾ ಇದೆ. ಸೊ ಕಾರಣ ಏನು ಅಂತ ಅಂದ್ರೆ ಈ ಬಾರಿಯಿಂದ ನಾವು ಎಲ್ಲದಕ್ಕೂ ಸೀಟ್ ನಂಬರ್ಸ್ ಕೊಡ್ತಾ ಇದೀವಿ. ಎಲ್ಲ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ ಅತಿ ಬೇಗ ಯಾರು ನಿಮ್ಮ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಳ್ತಿದ್ದೀರಾ ನಿಮ್ಗೆ ಅದರ ಅನುಗುಣವಾಗಿ ಸೀಟ್ ನಂಬರ್ಸ್ ಕೊಡ್ಲಾಗತ್ತೆ. ಯಾರ್ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ ಅವ್ರಿಗೆ ಮುಂದಿನ ಸಾಲಿನಲ್ಲಿ ಕೂತು ಅಂದ್ರೆ ಗುರೂಜಿ ಅವರ ಮುಂದೆ ಹತ್ರದಿಂದಾನೇ ಕೂತು ಹತ್ರದಿಂದ ಗುರೂಜಿ ಅವರ ಕ್ಲಾಸ್ ಕೇಳುವಂತ ಒಂದು ಅವಕಾಶ ಸಿಗುತ್ತೆ. ನಮಗೆ ಕಳೆದ ಬಾರಿ ಕೆಲವಷ್ಟು ತೊಂದರೆಗಳಾಯ್ತು, ಆದ್ರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಬಾರಿ ಸೀಟ್ ನಂಬರ್ಸ್ ಕೊಡ್ತಾ ಇದೀವಿ. ಸೊ ಅದಕ್ಕೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಏನೆಲ್ಲ ವಿಚಾರಗಳು ನಾವೆಲ್ಲ ತಿಳ್ಕೊಳ್ತೀವಿ ಅಂತ ತುಂಬಾ ಕುತೂಹಲದಿಂದ ಕಾಯ್ತಿರೋರಿಗೆ, ಯಾರ್ಯಾರು ವಿಶೇಷವಾದ ಸಂಚಿಕೆ ನೋಡಿಲ್ವೋ ಅವರಿಗೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳಿತ್ತು. ಪ್ರತಿ ಒಂದು ಕ್ಲಾಸ್ ನಲ್ಲೂ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಳ್ಳುವಂತ ಪ್ರಯತ್ನ, ಹೊಸ ಅನುಭವವನ್ನ ಪಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಪ್ರತಿ ಒಂದು ಫೌಂಡೇಶನ್ ವರ್ಕ್ಶಾಪ್ ನಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲೂ ಹಿಂದಿನ ಕ್ಲಾಸ್ ಫೆಬ್ರವರಿ 25ರ ಕ್ಲಾಸ್ ನಲ್ಲಂತೂ ಗುರೂಜಿ ಅವರು ಹಿಮಾಲಯ ಪರ್ವತಕ್ಕೆ ತೆರಳಿ ಅಲ್ಲಿನಿಂದ ತೀರ್ಥ ರೂಪದ ಒಂದು ವಿಶೇಷವಾದಂತಹ ವಿಶ್ವಕ್ರಿಯಾ ಧ್ಯಾನವನ್ನ ಮಾಡಿ ತಂದಿದ್ದಂತ ಜಲವನ್ನ ತೀರ್ಥದ ರೂಪದಲ್ಲಿ ಎಲ್ಲರಿಗೂ ಆಶೀರ್ವದಿಸಿ ಕೊಟ್ರು. ಅನುಭವನೇ ಬೇರೆ ರೀತಿ ಇತ್ತು. ನಾನು ಹಲವಾರು ವಿಡಿಯೋಸ್ ನಲ್ಲಿ ಹೇಳ್ತಾ ಬಂದಿದ್ದೆ, ಅದಕ್ಕಿಂತ ಹೆಚ್ಚು ವಿಭಿನ್ನವಾಗೇ ಇತ್ತು ಅನುಭವ. ತುಂಬಾನೇ ಒಂದು ಅದೃಷ್ಟ ಮಾಡಿರೋರಿಗೆ ಮಾತ್ರ ಒಂದು ಜೀವನದಲ್ಲಿ ಇಂತಹ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾರ್ಯಾರು ಕಳೆದ ಕ್ಲಾಸ್ ಬಂದಿದ್ರಿ ನನ್ನ ಪ್ರಕಾರ ನಿಜವಾಗ್ಲೂ ಅದೃಷ್ಟವಂತರು. ಇನ್ನು ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಒಂದು ಕ್ಲಾಸ್ ನಾವು ಎಕ್ಸ್ಕ್ಲೂಸಿವ್ ಆಗಿ ಸಾಲದ ಬಗ್ಗೆ ಅಂತಾನೆ ಮಾಡಿದ್ವಿ. ಆದ್ರೆ ದುರಾದೃಷ್ಟವಶಾತ್ ತುಂಬಾ ಜನ ಸ್ಪಾಟ್ ರಿಜಿಸ್ಟ್ರೇಷನ್ಸ್ಗೆ ಅಂತ ಬಂದಿದ್ರಿ, ಬಟ್ ಸೀಟ್ಸ್ ಫಿಲ್ ಆಗಿ ಹೋಗಿತ್ತು. ತುಂಬಾ ಜನ ವಾಪಸ್ ಹೋದ್ರು. ಅದಾದ್ಮೇಲೆ ಕೇಳ್ತಾ ಬಂದ್ರು ನಮಗೆ ಮತ್ತೊಮ್ಮೆ ಮಾಡಿ ಸಾಲದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು. ಎಷ್ಟೇ ಒಂದು ಪ್ರಯತ್ನ ಪಟ್ರು ನನ್ನ ಸಾಲದ ಬಾಧೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ, ಸಾಲ ಜಾಸ್ತಿನೇ ಆಗ್ತಾ ಇದೆ, ಸಾಲ ತೀರ್ಸಿದ್ರು ಕೂಡ ಅಷ್ಟು ಕಂಫರ್ಟಬಲ್ ಆಗಿ ಜೀವನ ಮಾಡಕ್ ಆಗ್ತಾ ಇಲ್ಲ, ಎಲ್ಲೋ ಒಂದ್ ರೀತಿ ಭಯ ಕಾಡ್ತಾ ಇದೆ, ಮತ್ತೆ ಸಾಲಕ್ಕೆ ಹೋಗ್ಬಿಡ್ತೀನ ನಾನು ಅಂತ. ಇದನ್ನೆಲ್ಲ ಒಂದು ಕಡಿಮೆ ಮಾಡ್ಬೇಕು, ನಿಮ್ಮ ಟೆನ್ಷನ್ ಅನ್ನ ಬಗೆಹರಿಸಬೇಕು, ನಿಮ್ಮ ಸ್ಟ್ರೆಸ್ ನಮ್ಗೆ ಅರ್ಥ ಆಗ್ತಾ ಇರೋದ್ರಿಂದ ಮುಂದಿನ ಕ್ಲಾಸ್ ನಲ್ಲಿ ಕೂಡ ವಿಶೇಷವಾಗಿ ಸಾಲದ ಬಗ್ಗೆ, ಸಾಲದಲ್ಲಿ ಇರೋರ್ಗೆ, ಇನ್ನು ಸಾಲ ಮಾಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಇರೋರ್ಗೆ ವಿಶೇಷವಾದಂತ ಸನಾತನ ಕ್ರಿಯಾ ತಂತ್ರದ ಅನುಗುಣವಾಗಿ ಯಾವ ರೀತಿ ಸಾಲ ಮುಕ್ತಿಯನ್ನ ಹೊಂದಬಹುದು ಇದನ್ನ ಮುಂದಿನ ಕ್ಲಾಸ್ ನಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಬರ್ತಾ ಎಲ್ಲರೂ ಒಂದು ನೀರಿರುವಂತಹ ತೆಂಗಿನಕಾಯಿಯನ್ನ ಹಳದಿ ಬಣ್ಣದಲ್ಲಿ ಸುತ್ತಕೊಂಡು ತಗೊಂಡ್ ಬರ್ಬೇಕು. ಒಂದು ತೆಂಗಿನಕಾಯಿಯನ್ನ ಹಳದಿ ವಸ್ತ್ರದಲ್ಲಿ ಸುತ್ತಕೊಂಡು ತಗೊಂಡ್ ಬರ್ಬೇಕಾಗತ್ತೆ. ಇನ್ನು ಮತ್ತೊಂದು ವಿಚಾರ ಅಂತ ಅಂದ್ರೆ ರಿಟೈರ್ಮೆಂಟ್ ಫಂಡ್. ಸೊ ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅಂದ ತಕ್ಷಣ ವಯಸ್ಸಾಗೋಗಿರುತ್ತೆ. ನನಗೆ ಆಲ್ರೆಡಿ 35 ವರ್ಷ ಆಗೋಯ್ತು, 40 ವರ್ಷ ಆಗೋಯ್ತು, ದುಡಿತಾನೆ ಇದ್ದೀನಿ, ಇವತ್ತು ದುಡಿಯೋದು ಇವತ್ತು ತಿನ್ನೋದಕ್ಕೆ ಸಾಕಾಗ್ತಾ ಇದೆ ನನಗೆ. ಇದು ನಮ್ಮ ಯೂಟ್ಯೂಬ್ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಇನ್ಫ್ಯಾಕ್ಟ್ ಕ್ಲಾಸ್ ನಲ್ಲಿ ಕೂಡ ತುಂಬಾ ಜನ ಗುರೂಜಿ ಅವ್ರನ್ನ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಸೊ ರಿಟೈರ್ಮೆಂಟ್ ಅಂದ್ರೆ ಯಾಕ್ರಿ ವಯಸ್ಸಾಗೋಗಿರುತ್ತೆ? ನಿಮ್ಮ ಪ್ರಕಾರ ರಿಟೈರ್ಮೆಂಟ್ ಅಂದ್ರೆ 60 ವರ್ಷ ಆಗೇ ಇರ್ಬೇಕಾ? ಸೊ ಹಾಗೋದಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮ ಗುರೂಜಿ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಗುರೂಜಿ ಅವರು ಹೇಳುವಂತ ಪಾಲಿಸಿ ಏನು ಅಂತಂದ್ರೆ ನಮ್ಗೆ ಇಷ್ಟ ಬಂದಾಗ ನಾವು ರಿಟೈರ್ಮೆಂಟ್ ತಗೊಳ್ಬಹುದು, ವಯಸ್ಸಾಗಿರ್ಬೇಕು ಅಂತ ಏನಿಲ್ಲ. ಆದ್ರೆ ಹೆಚ್ಚು ಹಣ ಮಾತ್ರ ನಮ್ ಜೊತೆ ಇರಬೇಕು. ಸೊ ಹಾಗಾಗಿ ರಿಟೈರ್ಮೆಂಟ್ ಫಂಡ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ, ವಯಸ್ಸಾಗೋಗುತ್ತೆ, ಮುಂದಿನ ಜೀವನ ಏನು ಅಂತ ಭಯದಲ್ಲಿರೋರ್ಗೆ ಏನು ಉತ್ತರ ಇದೆ, ಸೊ ಅದನ್ನ ವಿಶ್ವತಂತ್ರದ ಪ್ರಕಾರ ರಿಟೈರ್ಮೆಂಟ್ ಫಂಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಬಹುದು. ಎಲ್ಲರೂ ಬರ್ತಾ ತೆಂಗಿನಕಾಯಿ ಜೊತೆ ಬೀಜ ಇರುವಂತಹ ದ್ರಾಕ್ಷಿ ಹಣ್ಣನ್ನ ಕೂಡ ತಗೊಂಡ್ ಬರ್ಬೇಕು. ಜೊತೆಗೆ ಎಲ್ಲರೂ ಬ್ಲೂ ಕಲರ್ ಡ್ರೆಸ್ ನಲ್ಲಿ ಬರ್ಬೇಕಾಗತ್ತೆ. ಇನ್ನು ನಮಗೆ ಯೂಟ್ಯೂಬ್ ನಲ್ಲಿ ಹರಿದಾಡ್ತಿರುವಂತಹ ಪ್ರಶ್ನೆ ಅಂತಂದ್ರೆ ಮನಿ ಮೆಡಿಟೇಷನ್ ಮಾಡ್ಲೇಬೇಕು. ತುಂಬಾ ಜನ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ, ಆದ್ರೆ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಹೊತ್ತು ಮಾಡ್ಬೇಕು, ಈ ಪ್ರಶ್ನೆಗಳು ಇನ್ನೂ ಕೂಡ ಕ್ಲಾಸ್ ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಗುರೂಜಿ ಅವ್ರಿಗೆ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಮುಂದಿನ ಕ್ಲಾಸ್ ನಲ್ಲಿ ಪ್ರಾಕ್ಟಿಕಲ್ ಆಗಿ ಮನಿ ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕಾಗತ್ತೆ, ಎಷ್ಟು ಹೊತ್ತು ಮಾಡ್ಬೇಕಾಗತ್ತೆ, ಗುರೂಜಿ ಅವರೇ ನಿಮಗೆ ಡೆಮೋ ಮಾಡಿ ತೋರಿಸ್ತಾರೆ. ನಿಮ್ಮೆಲ್ಲರ ಕೈಲೂ ಮನಿ ಮೆಡಿಟೇಷನ್ ಗುರೂಜಿ ಅವರೇ ಮಾಡಿಸ್ತಾರೆ. ಸೊ ಗುರೂಜಿ ಅವರ ಮುಂದೆ ನೀವೆಲ್ಲ ಮನಿ ಮೆಡಿಟೇಷನ್ ನ ಕಲ್ತ್ಕೊಳ್ಬಹುದು, ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಇಷ್ಟೆಲ್ಲ ವಿಶೇಷತೆಗಳೊಂದಿಗೆ ಕೂಡಿರುತ್ತೆ ಮುಂದಿನ ಮಾರ್ಚ್ ತಿಂಗಳ 31ನೇ ತಾರೀಕಿನ ವರ್ಕ್ಶಾಪ್. ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರು ಬೇಗ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮುಂದಿನ ಸಾಲಿನಲ್ಲಿ ಕುಳಿತು ನಮ್ಮ ಕ್ಲಾಸ್ ನೋಡುವಂತಹ ಅವಕಾಶ. ಸೊ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ.
ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಆಕ್ಚುಲಿ ಇವತ್ತು ನೀವು ಏನೆಲ್ಲ ವಿಚಾರಗಳನ್ನ ಹೇಳ್ಕೊಳ್ತೀರಾ, ಪ್ರತಿ ಸರಿ ನಾನು ಶೂಟಿಗೆ ಬಂದಾಗ ಕ್ಯೂರಿಯಾಸಿಟಿಯಿಂದ ಸೊ ಇದಕ್ಕೆ ಹೇಳೋಣ ಅದಕ್ಕೆ ಹೇಳೋಣ ಅನ್ನೋದು ಯೋಚನೆ ಮಾಡ್ಕೊಂಡೇ ಬರ್ತೀನಿ. ಬಟ್ ಇವತ್ತು ಒಂದು ಪ್ರಶ್ನೆ ನನ್ನ ಪರ್ಸನಲ್ ಆಗಿ ನಿಮ್ಮನ್ನ ಕನ್ಸಲ್ಟ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ನೀವು ರೀಸೆಂಟ್ ಆಗಿ ಹಿಮಾಲಯಕ್ಕೆ ಟ್ರಾವೆಲ್ ಮಾಡಿ ಬಂದ್ವಿ, ಕ್ಲಾಸ್ ಅಟೆಂಡ್ ಮಾಡಿದ್ರಿ, ಸೊ ಫುಲ್ಲು ಬ್ಯುಸಿ ಇದ್ದೀರಾ. ಸೊ ಹಾಗಾಗಿ ಸ್ಟುಡಿಯೋ ಅಪಾರ್ಟ್ ಈ ಕ್ವಶನ್ ಕೇಳಬೇಕು ಅನ್ಕೊಂಡೆ. ಬಟ್ ಆದ್ರೆ ನನಗನ್ಸಿದೆ ಏನಂತಂದ್ರೆ, ಇವಾಗ ನನಗಾಗ್ತಿರುವಂತಹ ಗೊಂದಲ ಬಹುಶಃ ತುಂಬಾ ಜನ ವೀಕ್ಷಕರಿಗೂ ಆಗ್ತಾ ಇರ್ಬೋದು. ಸೊ ಐ ಥಾಟ್ ಲೈಕ್ ಇಲ್ಲೇ ಕೇಳ್ಬಿಡೋಣ ಆ ಪ್ರಶ್ನೆನ ಅಂತ. ಗುರುಗಳೇ, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ನೀವು ಹೇಳ್ತಾ ಇರ್ತೀರಾ ಸೆಂಟಿಮೆಂಟ್ ಇರಬಾರ್ದು, ಯಾವುದೇ ರೀತಿ ಒಂದು ಬಾಂಡಿಂಗ್ ಅಂತ ಇರಬಾರ್ದು ದುಡ್ಡಿನ ವಿಚಾರ ಅಂತ ಬಂದಾಗ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ ರೀಸೆಂಟ್ ಆಗಿ 2 days ಇಂದ ನನಗೆ ಒಂದು ಅಮೌಂಟ್ ಬೇಕು, ಎಮರ್ಜೆನ್ಸಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಚಿಕ್ಕ ಪುಟ್ಟ ಅಮೌಂಟ್ ಅಂದ್ರೆ ಓಕೆ ಅನ್ಬಿಡೋದು, ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದು ದೊಡ್ಡ ಅಮೌಂಟ್ ಅಂತಾನೆ ಹೇಳಬೇಕು. ಸೊ ಐ ಆಮ್ ಇನ್ ಅ ಡೈಲಮಾ. ನಾವು 1-2 ತಿಂಗಳ ಮಟ್ಟಿಗೆ ಕೇಳ್ತಾ ಇದ್ದಾರೆ. ಏನ್ ಮಾಡ್ಲಿ ಗುರುಗಳೇ? ಬಿಕಾಸ್ ಸೆಂಟಿಮೆಂಟ್, ನಾನೇ ಹೇಳ್ತೀನಿ ಎಷ್ಟೊಂದು ಜನಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಸೆಂಟಿಮೆಂಟ್ ಇರಬಾರ್ದು ಅಂತ. ಬಟ್ ಆಕ್ಚುಲಿ ಸಿಚುಯೇಷನ್ ಅಂತ ಬಂದಾಗ ಕನ್ಫ್ಯೂಷನ್ ನನಗೆ ಅರ್ಥ ಆಗ್ತಾ ಇದೆ. ಬಹುಶಃ ನನ್ನ ಕನ್ಫ್ಯೂಷನ್ ನಮ್ಮ ವೀಕ್ಷಕರಿಗೂ ತುಂಬಾ ಜನಕ್ಕೆ ಆಗಿರುತ್ತೆ. ಸೊ ಇವಾಗ ನನಗೆ ಉತ್ತರ ಕೊಡಿ, ಈ ಸಿಚುಯೇಷನ್ ಇರುವಂತ ನಮ್ಮ ವೀಕ್ಷಕರಿಗೂ ಉತ್ತರ ಕೊಡಿ, ಏನ್ ಮಾಡ್ಲಿ? ಅದ್ಭುತವಾಗಿದೆ ನೀವು ಕೇಳಿರೋವಂಥದ್ದು. ನಿಮಗೆ ಉತ್ತರ ಕೊಡ್ತೇನೆ. ಉತ್ತರ ಕೊಡೋದಕ್ಕಿಂತ ಮುಂಚೆ ನಾನೇನೋ ಅನ್ಕೊಂಡಿದ್ದೆ ವಿಶ್ವದ ಬಗ್ಗೆ, ವಿಸ್ಡಮ್ ಅಂತ ಪ್ರತಿ ಸಲ ಹೇಳ್ತಾ ಇರ್ತೇನೆ, ಅಂದ್ರೆ ವಿಶ್ವ ಜ್ಞಾನ. ಸೊ ನಾಲೆಡ್ಜ್ ಬೇರೆ, ವಿಸ್ಡಮ್ ಬೇರೆ ಅಂತ ಹೇಳ್ತಿರ್ತೇನೆ. ಅದ್ರ ಬಗ್ಗೆ ಒಂಚೂರು ಹೇಳಿ, ಅದಾದ್ಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೋಡಿ ಲಕ್ಷ್ಮಿ, ಎಲ್ಲರೂ ಒಂದೊಂದು ಬಕೆಟ್ ತೆಗೆದುಕೊಳ್ಳೋಣಪ್ಪ. ಇದು ರಾತ್ರಿ ಹುಣ್ಣಿಮೆ ದಿನ ಅನ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ನೀವೆಲ್ಲರೂ ಒಂದು 100 ಜನ, ಓಕೆ, ಎಲ್ಲರೂ ಒಂದೊಂದು ಬಕೆಟ್ ತೆಗೆದುಕೊಳ್ತೀರ. ಬಕೆಟ್ ತುಂಬ ನೀರಿರುತ್ತೆ. ನಿಮ್ಮ ಬಕೆಟಲ್ಲಿ, ನಿಮ್ಮ ನೀರಿನಲ್ಲಿ ಆಕಾಶದಲ್ಲಿರುವ ಆ ಚಂದ್ರನ ಬಿಂಬ ಬೀಳುತ್ತೋ, ಕಾಣುತ್ತೋ ಇಲ್ವೋ? ನೀವು ಹೇಳಿ ನನಗೆ. ಕಾಣಿಸುತ್ತೋ ಇಲ್ವೋ? ಎಲ್ಲರ ಒಂದು ಬಿಂದಿಗೆ, ಬಕೆಟಲ್ಲೂ ಚಂದ್ರ ಕಾಣಿಸ್ತಾನ? ಕಾಣಿಸ್ತಾನೆ. ಒಂದು ವೇಳೆ ನಾನು ಹೇಳ್ತಿರೋದು, ಆ ಚಂದ್ರ ಪೀಸ್ ಆಗಿ ಕಾಣಿಸ್ತಾನ, ಇಲ್ಲ ಸಂಪೂರ್ಣವಾಗಿ ಎಲ್ಲರ ಒಂದು ಬಕೆಟ್ ಅಲ್ಲೂ ಸಂಪೂರ್ಣವಾಗಿ ರೌಂಡ್ ಆಗಿ ಕಾಣಿಸ್ತಾನ? ಸಂಪೂರ್ಣವಾಗಿ ಕಾಣಿಸ್ತಾನೆ. ಎಕ್ಸಾಕ್ಟ್ಲಿ. ನೋಡಿದ್ರೆ ಎಷ್ಟು, ನೋಡಿ ಚಂದ್ರ ಎಷ್ಟಿರೋದು? ಒಬ್ಬನ ಇಲ್ಲ 100? ಒಂದೇ ಚಂದ್ರ. 100 ಬಕೆಟ್ ಇಟ್ರು, 1000 ಬಕೆಟ್ ಇಟ್ರು, 1,00,000 ಜನ ನೋಡಿದ್ರು, ಅವ್ರಿಗೆ ಒಂದೊಂದಾಗೆ ಕಾಣ್ತಾನೆ ನೋಡಿ. ಸೊ ಭಗವಂತ ಒಬ್ಬನೇ ರೀ, ಬಟ್ ಅವನು ಎಲ್ಲರಲ್ಲೂ ಇದ್ದಾನೆ ಅನ್ನೋದಕ್ಕೆ ನಾನು ನಿಮ್ಗೆ ಇದೊಂದು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇನೆ. ಆ ಒಂದು ಪರಮ ಆತ್ಮವು ಈ ಒಂದು ಶರೀರದಲ್ಲಿ ಇಲ್ಲಿ ಅಡಗಿ ಕೂತಿದ್ದಾನೆ. ಸೊ ಹಾಗಾಗಿ ಒಬ್ಬೊಬ್ಬರಲ್ಲೂ ಇದ್ದಾನೆ, ಬಟ್ ಅವನು ಒಬ್ಬನೇ. ಇದು ಒಂದು ತಿಳಿದುಕೊಳ್ಬೇಕು. ಇನ್ನೊಂದು, ಬಕೆಟಲ್ಲಿ ಏನೋ ನೀರಿದೆ, ನೀವು ಚಂದ್ರನ ನೋಡ್ತಿದ್ದೀರಾ. ನೀವು ಒಳ್ಳೆಯವರಾದ್ರೆ ಮಾತ್ರ ನೀರಲ್ಲಿ ಚಂದ್ರ ಕಾಣಿಸ್ತಾನ? ಕೆಟ್ಟವರಾದ್ರೆ? ಅದ್ಯಾರೋ ತುಂಬಾ ಮರ್ಡರ್ ಮಾಡಿದಾನಪ್ಪ, ಅವ್ನ್ ಸೆಂಟ್ರಲ್ ಜೈಲಲ್ಲಿ ಬಕೆಟ್ ಇಟ್ಕೊಂಡಿರ್ತಾನೆ, ಅವನಿಗೂ ಕಾಣಿಸ್ತಾನ? ಓಕೆ, ಅವನ್ ಸುಳ್ಳುಗಾರ, ಅವನು ಮೋಸಗಾರ, ಅವನು ಏನೇನೋ ಕೆಟ್ಟ ಕೆಲಸ ಮಾಡಿದಾನೆ. ಇಲ್ಲ ಲೇಡೀಸ್ ಇಟ್ಕೊಂಡ್ರೆ ಕಾಣಿಸ್ತಾನ, ಇಲ್ಲ ಜೆಂಟ್ಸ್ ಇಟ್ಕೊಂಡ್ರೆ ಕಾಣಿಸ್ತಾನ, ಮಕ್ಳಿಟ್ರೇನೆ ಕಾಣಿಸ್ತಾನ, ವಯಸ್ಸಾದವ್ರು ಇಟ್ಕೊಂಡ್ರೆ ಇಲ್ಲ ಫಾರಿನ್ ಅವ್ರು ಇಟ್ಕೊಂಡ್ರೆ ಎಲ್ಲ ಯಾರು ಕಾಣಿಸಲ್ಲ. ಈಗ ಎಲ್ಲರಿಗೂ ಕಾಣಿಸ್ತಾನೆ. ಇದೇ ರೀತಿ ಲಕ್ಷ್ಮಿ, ಹಣ, ಆಸ್ತಿ, ಐಶ್ವರ್ಯಗಳು ಎಲ್ಲರಿಗೂ ದಕ್ಸ್ಕೊಳ್ಳೋದಕ್ಕೆ ಸಾಧ್ಯಮ್ಮ. ಆಮೇಲೆ ಎಲ್ಲರಿಗೂ ಅಷ್ಟೇ ವಿವೇಕ ಯೂನಿವರ್ಸ್ ಕೊಟ್ಟಿದೆ. ಈಗ ನನಗೇನೋ ಹೆಚ್ಚು, ನಿಮಗೇನೋ ಕಡಿಮೆ, ಅಥವಾ ಇನ್ನೊಬ್ರಿಗೇನೋ ಕಡಿಮೆ, ನಿಮಗೇನೋ ಹೆಚ್ಚು, ಆ ರೀತಿ ಯಾವತ್ತೂ ಇಲ್ಲ ಲಕ್ಷ್ಮಿ. ಸೊ ಎಲ್ಲರಿಗೂ ಒಂದೇ ಅಮ್ಮ ಭಗವಂತ ಅನ್ನುವಂಥದ್ದು. ಯಾರೋ ಅವನು ಎದ್ದೇಳಿಸ್ಕೊಳ್ತಾರೋ, ನಾನು ಆಗಬೇಕು ಅಂತ ಒಂದು ಹೇಳಿದ್ರೆ ಸಾಕು, ನೀರು ಹಿಡ್ಕೊಂಡು ನಿಂತರೆ ಸಾಕು, ಅವನು ಕಾಣಿಸ್ತಾನೆ ಅಷ್ಟೇ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ದಿಸ್ ಈಸ್ ವಿಸ್ಡಮ್. ಸೊ ಇದು ಒಂದು ಏನದು ವಿಶ್ವಜ್ಞಾನ ಅಂತ ಹೇಳ್ತೇವೆ. ಇದು ಅರ್ಥ ಆದಾಗ ಮಾತ್ರ ನಮ್ಗೆಲ್ಲ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಎನರ್ಜಿ ಏನು, ನಮ್ಮ ಸ್ಟ್ರೆಂತ್ ಏನು, ನಾವ್ ಯಾರು ಅನ್ನೋದು ಫಸ್ಟ್ ಗೊತ್ತಾಗುತ್ತೆ. ಸೊ ಇದು ಒಂದನೇದು. ಎರಡನೇದು, ನೀವು ಕೇಳಿದ್ರಿ ಕ್ವೆಶ್ಚನ್, ಇದಕ್ಕೆ ಉತ್ತರ ನಾನು ಕೊಡಲ್ಲ, ನೀವೇ ಹೇಳ್ಬೇಕು. ಹಿಂಗೆ ಲಾಸ್ಟಲ್ಲಿ ನಾನು ಕೇಳ್ತೀನಿ, ನೀವು ಹೇಳಿ ಉತ್ತರ. ಓಕೆ, ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಲಕ್ಷ್ಮಿ. ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಇದು ಇದೆ.
ಸೊ ಕರ್ಣ ಯಾರಂತ ನಿಮ್ಗೆಲ್ಲ ಗೊತ್ತಿದೆ, ದಾನವೀರ ಶೂರ, ಮಹಾದಾನಿ ಅಲ್ವಾ. ಅಂತ ಕರ್ಣನ್ಗೆ ಒಂದ್ಸಲ ಏನು ದೇವೇಂದ್ರ ಸ್ವರ್ಗದಿಂದ ಬಂದು ಮಾರುವೇಷದಲ್ಲಿ ಬಂದು ದಾನ ಕೇಳಲಿಕ್ಕೆ ಬರ್ತಾನೆ. ಕರ್ಣತ ಬಂದು ಕೇಳ್ತಾನೆ, ಟೆಸ್ಟ್ ಮಾಡೋದಕ್ಕೋ ಅಥವಾ ನಿಜವಾಗ್ಲೂ ಯಾವ ಕಾರಣಕ್ಕೋ ಬಂದು ಕೇಳ್ತಾನೆ. ಇದಕ್ಕೆ ತುಂಬಾ ಅರ್ಥಗಳಿದಾವೆ, ನಾವು ಒಂದು ಅರ್ಥದಲ್ಲೇ ತಿಳ್ಕೊಳ್ಳೋಣ. ಬಂದು ಕೇಳ್ತಾನೆ, ಕರ್ಣ ಯಾವತ್ತು ಯಾರಿಗೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವನು ಲೈಫಲ್ಲಿ. ಸೊ ಹಾಗಾಗಿ ಬಂದು ಕೇಳಿದಾಗ ಆ ವ್ಯಕ್ತಿನ ನೋಡ್ಬಿಟ್ಟು ಕರ್ಣ ಹೇಳ್ತಾನೆ, ಏನ್ ಬೇಕಪ್ಪ ನಿಮ್ಗೆ ಅಂತ ಕೇಳ್ತಾನೆ. ಆಗ ಅವ್ರು ಕೇಳ್ತಾರೆ, ಏನೋ ನನಗೇನೂ ಬೇಡ, ನಾನು ಏನೋ ಜಮೀನೋ ಅಥವಾ ದುಡ್ಡೋ ಅಥವಾ ಬಂಗಾರನೋ ಇನ್ನೇನೋ ಕೇಳಲಿಕ್ಕೆ ಬರಲಿಲ್ಲ. ನಿಮ್ಮ ಒಂದು ಕವಚ ಏನಿದೆಯೋ, ನಿಮ್ಮ ಶರೀರಕ್ಕೆ ದೇವರು ಏನೋ ಸೂರ್ಯದೇವ ವರಪ್ರಸಾದ ಕೊಟ್ಟಿರುವ ನಿಮ್ಮ ಕವಚ ನನಗೆ ಬೇಕು ಅಂತ ಕೇಳ್ತಾರೆ. ಕರ್ಣ ಏನೋ ಯೋಚನೆ ಮಾಡೋದಿಲ್ಲ, ಬಿಕಾಸ್ ಕರ್ಣ ಬೀಯಿಂಗ್ ಕರ್ಣ ಈ ಸೋ ಜನರಸ್ ಅಲ್ವಾ. ಅವನು ಯೋಚನೆ ಮಾಡೋದಿಲ್ಲಮ್ಮ. ಹೌದು, ನಾನು ಪರರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದೇ ಒಂದು ಭಾವನೆಯಲ್ಲಿ ಅವನು ಹಾಗೆ ಅವನ ದೇಹದಿಂದ ಕವಚವನ್ನು ತೆಗೆದು ಅವನಿಗೆ ಕೊಟ್ಬಿಡ್ತಾನೆ. ನಿಮಗೆ ಗೊತ್ತಿದೆ, ಮುಂದೊಂದು ದಿನ ಮಹಾಭಾರತ ಯುದ್ಧದಲ್ಲಿ ಅವನು ಸಾಯೋದಕ್ಕೂ ಅದೇ ಕಾರಣವಾಗುತ್ತೆ. ಒಂದು ವೇಳೆ ದೇವರು ಕೊಟ್ಟಿರುವಂತಹ ವರವನ್ನು ಅವನು ಇಟ್ಕೊಂಡು ಇದ್ದಿದ್ರೆ ಪ್ರಾಬಬ್ಲಿ ಯುದ್ಧದಲ್ಲಿ ಅವನು ಗೆದ್ದಿರೋನು. ಅರ್ಜುನನಿಗೆ ಸರಿಸಾಟಿ ಯಾರಾದ್ರೂ ಇದ್ದಿದ್ರೆ ಅದು ಕರ್ಣನೇ ಅಂತ ಹೇಳ್ತೇವೆ. ಸೊ imagine to what extent he said an yes, because he had a tendency to always say yes. ಎಲ್ಲದಕ್ಕೂ ಎಸ್ ಕೊಡ್ತೇನೆ, ಏನ್ ಬೇಕಾದ್ರೂ ಕೇಳಿ ಅನ್ನೋವಂಥದ್ದು. ಇನ್ನೊಂದು ಸನ್ನಿವೇಶದಲ್ಲಿ ಅವರ ತಾಯಿ, ಕರ್ಣನ ತಾಯಿ ಕುಂತಿಯವರು ಅವನನ್ನ ಏನೋ ನೇರವಾಗಿ ಮೀಟ್ ಮಾಡಿ ಹೇಳ್ತಾರೆ, ಕರ್ಣ ನೀನು ಪಾಂಡವರ ಕಡೆ ಬಾಪ್ಪ, ಕೌರವರು ಅಧರ್ಮದಲ್ಲಿದ್ದಾರೆ, ಬೇಡಪ್ಪ ಬಾ ಅಂತ ಕರೀತಾರೆ. ಆಗ ಕರ್ಣ ಹೇಳ್ತಾನೆ, ಇಲ್ಲಮ್ಮ, ನನ್ನ ಬೆಸ್ಟ್ ಫ್ರೆಂಡು, ನನ್ನ ಸ್ನೇಹಿತ ಏನೋ ದುರ್ಯೋಧನ ಇರೋ ಕಡೆನೇ ನಾನಿರೋದು. ಅದು ಧರ್ಮನೋ ಅಧರ್ಮನೋ ನನ್ನ ಜೊತೆ ಅವನಿದ್ದಾನೆ, ನಾನು ಅವ್ನು ಯಾವತ್ತೂ ಬಿಟ್ಕೊಡಲ್ಲ, ನಾನು ದುರ್ಯೋಧನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಎರಡನೇದು ಕುಂತಿ ಕೇಳ್ತಾರೆ, ಹೋಗ್ಲಿ, ನನ್ನ ಮಾತಂತೂ ನೀನು ಕೇಳಲಿಲ್ಲ, ಪಾಂಡವ್ರ ಕಡೆ ಬರಲಿಲ್ಲ, ಹೋಗ್ಲಿ, ನಾನು ಇನ್ನೊಂದು ಭಾಷೆ ಕೊಡು, ನಾನೇನೋ ಕೇಳ್ತಿದ್ದೀನಿ ನಿನ್ನ, ನನಗೆ ನೆರವೇರಿಸ್ಕೊಡು ಅಂತ. ಅದಕ್ಕೆ ಅಮ್ಮ, ನಿನ್ನ ನಮ್ಮ ಅಮ್ಮ, ನೀನು ಏನು ಬೇಕಾದರೂ ಕೇಳಿಕೊಡ್ತೀನಿ ಅಂತಂತೇಳಿ ಮತ್ತೆ ಭಾಷೆ ಕೊಡ್ತಾನೆ. ಆಗ ಕುಂತಿ ಅವ್ರು ಕೇಳ್ತಾರೆ, ನೀನು ಯುದ್ಧದಲ್ಲಿ ನೀನು ಯಾವ ಬಾಣವನ್ನು ತೊಡ್ತೀಯೋ ಆ ಬಾಣವನ್ನು, ಅದೇ ಬಾಣವನ್ನು ಮತ್ತೆ ತೊಡಬಾರ್ದು, ತೊಡಲ್ಲ ಅಂತಂತೇಳಿ ಭಾಷೆ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಕರ್ಣ ಮತ್ತೆ ಹಿಂದು ಮುಂದು ಯಾವತ್ತೂ ನೋಡ್ದವನಲ್ಲ, ಯಾರೇನು ಕೇಳಿದ್ರು ಕೊಟ್ಟವನೇ. ಇನ್ನು ತಾಯಿ ಕೇಳಿದ್ರೆ ಕೊಡದೇ ಇರ್ತಾನ, ಅವನು ಭಾಷೆ ಕೊಡ್ತಾನೆ, ಪ್ರಾಮಿಸ್ ಮಾಡ್ತಾನೆ, ಮಾಡಲ್ಲ ಅಂತೇಳಿ. ಅದೇ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಜೊತೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನೊಂದು ನಾಗಾಸ್ತ್ರ ಅಥವಾ ಅಂತ ಒಂದು ಪ್ರಭಾವಶಾಲಿ ಅದು ಅಸ್ತ್ರ ಅಮ್ಮ. ಅದನ್ನು ಬಿಟ್ಟರೆ ಇನ್ನೊಬ್ಬನ ಏನು ಕತ್ತೇನಿದೆಯೋ ಕತ್ತನ್ನ ಎತ್ತಿ ಆಚೆ ಬಿಸಾಕ್ಬಿಡುತ್ತೆ, ಕೊಂದು ಬಿಡುತ್ತೆ ಅಷ್ಟೆ. ಆ ಒಂದು ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ, ಇದು ಖಂಡಿತವಾಗ್ಲೂ ಅರ್ಜುನನ್ನ ಕೊಂದುಬಿಡುತ್ತೆ ಅಂತ ಗೊತ್ತಿದ್ದ ಕೃಷ್ಣ ತನ್ನ ಕಾಲಿನಲ್ಲಿರುವ ಒಂದು ಹೆಬ್ಬೆರಳಲ್ಲಿ ರಥವನ್ನ ಅದಿಮಿಡಿತಾನೆ ನೆಲಕ್ಕೆ. ಸೊ ಯಾವಾಗ ಅದನ್ನ ಪ್ರೆಸ್ ಮಾಡ್ತಾವ ಕಾಲಲ್ಲಿ ರಥವನ್ನು, ಅದೊಂದು 1/2 ಅಡಿಯಿಂದ 3/4 ಅಡಿ ರಥ ಕೆಳಗಡೆಗೆ ಹೋಗ್ಬಿಡುತ್ತೆ. ಕೆಳಗಡೆಗೆ ಹೋದಾಗ ಅವನ ತಲೆ ಹೋಗೋ ಬದಲು ಅರ್ಜುನ ತಲೆ ಕಿರೀಟ ಎಗರ್ಕೊಂಡು ಹೋಗ್ಬಿಡುತ್ತೆ. ನಾವೆಲ್ಲ ಇದನ್ನ ನೋಡಿದೀವಿ ಮಹಾಭಾರತದಲ್ಲಿ. ಸೊ ಹಾಗಾಗಿ ಸೇವ್ ಆಗ್ತಾನೆ. 2ನೇ ಸಲ ಮತ್ತೆ ಕರ್ಣನಿಗೆ ಆ ಬಾಣ ಬರುತ್ತೆ. ಈ ಸಲ ನಾನು ಪ್ರಯೋಗ ಮಾಡು, ಈ ಸಲ ನಾನು ಬಿಡಲ್ಲ, ನಾನು ಅವನ ಕತ್ತು ಎಗರಿಸ್ತೇನೆ, ನಾನು ಕೊಲ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಾಗಾಸ್ತ್ರ ಮತ್ತೆ ಬಂದು ಕರ್ಣನ್ಗೆ ಹೇಳುತ್ತೆ. ಬಟ್ ಕರ್ಣನ್ ನೆನಪಾಗುತ್ತೆ ಅವ್ರ ತಾಯಿಗೆ ಭಾಷೆ ಕೊಟ್ಟರು ಅಂತ. ಸೊ ಹಾಗಾಗಿ ಈ ಸೆಂಟಿಮೆಂಟ್ ಅನ್ನೋವಂಥದ್ದು ಈ ಕಾಲಕ್ಕೆ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಅನ್ವಯ. ಸೊ ವಿಶೇಷವಾಗಿ ನಾವು ಕಲಿಯುಗದಲ್ಲಿ ಇರೋದಕ್ಕೆ ಯಾವತ್ತು ನಮ್ಮ ಬಗ್ಗೆ ನಾವು ಫಸ್ಟ್ ಆಲೋಚನೆ ಮಾಡಬೇಕು. ಇದು ನಿಮ್ಮ ಒಂದು ಇನ್ಸಿಡೆಂಟ್ ಅಲ್ಲ ಲಕ್ಷ್ಮಿ. ನನ್ನ ಹತ್ರ ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ಗೆ ಈಗ 1000 ಮಂದಿ ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗ ಬಂದು ಹೇಳಿದ್ದಾರೆ. ಒಬ್ರಂತೂ ನನ್ನ ಇನ್ಸಿಡೆಂಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಒಬ್ರು ಬರ್ತಾರೆ, ತನ್ನ ತಾಯಿಗೆ ದುಡ್ಡು ಕೊಟ್ಟಿರೋವಂಥದ್ದು, ತನ್ನ ಸ್ವಂತ ತಾಯಿಗೆ. ಸೊ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಈಗ ತನ್ನ ತಾಯಿ
ಮಗಳ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡೋಕ್ಕಾಗದೆ 3 ವರ್ಷ ಆಯ್ತಂತೆ ಮಾತು ಬಿಟ್ಟು. ಸೊ ಮಗಳು ಬಂದು ನನಗೆ ಹೇಳ್ತಾಳೆ, ಗುರುಗಳೇ 3-4 ವರ್ಷ ಆಗೋಯ್ತು, ನನ್ನ ತಾಯಿ ನನ್ನ ಹತ್ರ ಮಾತಾಡೋದಿಲ್ಲ. ದುಡ್ಡು ಅಂತ ಬಂದರೆ ಹಾಗೆ ಅಮ್ಮ. ಇನ್ನೂ ಕೆಲವರು ಬಂದಿದ್ರು, ಅವರು ಅಣ್ಣ ಎಲ್ಲ ತನ್ನ ತಮ್ಮ ತಂಗಿ ಅಂದ್ರಿಗೆ ಮದುವೆ ಮಾಡಿ ಎಲ್ಲ ನೋಡ್ಕೊಳ್ತಾನೆ, ತನ್ನ ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಕಡೆಗೆ ಎಲ್ಲರದು ಸೆಟ್ಲ್ ಆದಮೇಲೆ ನಾನು ಸೆಟ್ಲ್ ಆಗೋಣ ಅಂತ ಹೋದಾಗ ಒಬ್ಬರೂ ಸಹ ಯಾವುದಕ್ಕೂ ಸಹಾಯ ಮಾಡದೆ, ಪಾಪ ಮದುವೆನೂ ಆಗದೆ ಇವತ್ತು ಕಷ್ಟದಲ್ಲಿ ಸಿಕ್ಕಾಕೊಂಡಿರೋವಂಥದ್ದು ಅಂಥ ವ್ಯಕ್ತಿಗಳು ಬಂದಿದ್ದಾರೆ. ಇನ್ನೂ ಬೇಡ ಬಿಡಿ, ಬೆಸ್ಟ್ ಫ್ರೆಂಡ್ಸು ಅಂತ ಹೇಳ್ತಾರಲ್ವ, ಒಬ್ಬರು ತುಂಬ ಜನ. ಐ ಕ್ಯಾನ್ ಜಸ್ಟ್ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಟು ಟೆಲ್ ಯು. ಕೆಲವರಂತೂ ಬರ್ತಾರೆ, ಗೋಲ್ಡೆಲ್ಲ ತೆಗೆದುಕೊಂಡು ಹೋಗಿ ತನ್ನ ಫ್ರೆಂಡ್ಗೋಸ್ಕರ ಪ್ಲೆಡ್ಜ್ ಮಾಡಿ ಹಣವನ್ನು ಕೊಟ್ಟು ಎಲ್ಲ ಕಳ್ಕೊಂಡು, ಮೈ ಗಾಡ್, ಅವ್ರ ಯಜಮಾನ್ರಿಗೂ ಹೇಳಿಲ್ವಂತೆ, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. They don't know what to do because they pledge their gold and given the funds some money to the friend. So ಹಾಗಾಗಿ ಎಷ್ಟೋ ಜನ, ಇನ್ನೂ ಕೆಲವರು ಅವ್ರು ಯಾರೋ ಫ್ರೆಂಡು ಸೀರೆಗಳು ಮಾರ್ತಿರ್ತಾರಂತೆ, ನನ್ನ ಫ್ರೆಂಡ್ ತಾನೇ ಅಂತಂತೇಳಿ ಇವರು ಸ್ಟೇಟಸ್ ಹಾಕಿ ಇವರು ಎಲ್ರಿಗೂ ಫಾರ್ವರ್ಡ್ ಮಾಡಿ, ಇವ್ರು ತೆಗೆದುಕೊಳಕ್ ಆಗದಿದ್ರು ಬೇರೆಯವ್ರಿಗೆ ತೆಗೆದುಕೊಳಕ್ ಸಹಾಯ ಮಾಡಿ, ಅವ್ರ ಫ್ರೆಂಡ್ ಏನೋ ಮೋಸ ಮಾಡಿದಾಗ, ಅಲ್ಲ ಚೆನ್ನಾಗಾದ್ರೂ ಪರವಾಗಿಲ್ಲ, ಅವ್ರೇನೋ ತೊಂದರೆ ಮಾಡಿದಾಗ ನಮ್ಮನ್ನ ಕೇಳೋದು ಬಂದು, ಅದೇ ನೀವೆಲ್ವ ಪ್ರಮೋಟ್ ಮಾಡಿದ್ದು, ಅಲ್ಲೆಲ್ಲೋ ಸೈಟ್ಗಳು ವ್ಯಾಪಾರ ಮಾಡ್ತಿರ್ತಾರೆ, ಅವ್ರ ಫ್ರೆಂಡ್ ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರೆ, ಇವ್ರು ಬಂದ್ಬಿಟ್ಟು ಹೇಳ್ತಾರೆ ನನ್ನ ಫ್ರೆಂಡ್ ಅಲ್ಲಿ ಮಾಡ್ತಿದ್ದಾರೆ ತೆಗೆದುಕೊಳ್ಳಿ ಅಂತ ಫ್ರೆಂಡ್ಗೆ ಸಜೆಸ್ಟ್ ಮಾಡ್ತಾರೆ. ಒಂದ್ ವೇಳೆ ಅವ್ರು ತೆಗೆದುಕೊಂಡು ಅಲ್ಲೇ ಲಿಟಿಗೇಷನ್ ಆದ್ರೆ ಅವ್ರು ಬಂದು ಕೇಳೋದು ನಮ್ಮನ್ನ. ಸೊ ಹಾಗಾಗಿ ಇಂಥ ಒಂದು ಕೇಸುಗಳು ತುಂಬಾ ಜನ, ಈಗ LIC ಇನ್ಶೂರೆನ್ಸ್ ಏಜೆಂಟ್ಸ್ ಶ್ಯೂರಿಟಿ, ತುಂಬಾ ಜನ ಶ್ಯೂರಿಟಿ ಹಾಕಿ ಕೆಟ್ಟವರು ನಾವು ಕೇಳ್ಪಟ್ಟಿದ್ದೇವೆ. ಮತ್ತೆ ಇನ್ನು ಕೆಲವರು ಈ ಇನ್ಶೂರೆನ್ಸ್ ಮಾಡೋರಾಗ್ಬೋದು ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡೋರು ಅಂತ ಆಗ್ಬೋದು. ಸೊ ಜಸ್ಟ್ ಲೈಕ್ ದಟ್ ರೆಫರೆನ್ಸ್ ತಗೊಳಕ್ ಹೋಗ್ತಿರ್ತಾರೆ. ಸೊ ನಾವು ಕೊಟ್ಬಿಡ್ತೇವೆ, ರೆಫರೆನ್ಸು ಕೊಟ್ಬಿಡ್ತೇವೆ, ಮತ್ತು ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತೇವೆ, ಪ್ಯೂರ್ಲಿ ಬಿಕಾಸ್ ನಮ್ಮ ಫ್ರೆಂಡ್ ಅಲ್ವಾ, ನನಗೆ ಗೊತ್ತಿರೋರಲ್ವಾ ಅಂತಂತೇಳಿ. ಯಾವತ್ತೂ ಲಕ್ಷ್ಮಿ, ವೆನ್ ಇಟ್ ಕಮ್ಸ್ ಟು ಫಿನಾನ್ಸ್, ದುಡ್ಡಿಗೆ ಬಂದಾಗ ನೀವು ಯೋಚನೆ ಮಾಡಬೇಕು, ಒಂದು ವೇಳೆ ನಾನು ಕೊಡೋ ಅಂಥ ಅಮೌಂಟು ನನ್ನಿಂದ ಹೊರಟು ಹೋದ್ರು ನನಗೇನು ಅದರಿಂದ ತೊಂದರೆ ಆಗಬಾರ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ, ಈಗ ನಿಮ್ಮ ಹತ್ರ 10,000 ಇದೆಯಪ್ಪ, ನೀವು ಬಂದು ನನ್ನನ್ನು ದುಡ್ಡು ಕೇಳ್ತೀರ ಅನ್ಕೊಳ್ಳಿ, ನಾನು ಒಂದು ವೇಳೆ 100 ರೂಪಾಯಿ ಕೊಟ್ಟೆ ಅನ್ಕೊಳ್ಳಿ, ನೀವು 100 ರೂಪಾಯಿ ವಾಪಸ್ ನನಗೆ ಕೊಡದೇ ಹೋದ್ರು ನನಗೇನಾದರೂ ಲೈಫ್ಗೆ ತೊಂದರೆ ಆಗುತ್ತಾ? ಏನಾದರೂ ಆಗುತ್ತಾ? ಆಗೋದೇ ಇಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ಕೇಳಿರೋ ಕ್ವಶನ್ ನಾನು ನಿಮಗೆ ಕೇಳ್ತೇನೆ. ಈಗ ನೀವು ಒಂದು ವೇಳೆ ನನ್ನನ್ನು ದುಡ್ಡು ಕೇಳಿದ್ರೆ ಅಂತ ಇಟ್ಕೊಳ್ಳಿ, ಸಪೋಸ್ ಗುರುಗಳೇ ನನಗೊಂದು ಎಮರ್ಜೆನ್ಸಿ ಇದೆ ಕೊಡಿ ಅಂತ ಕೇಳಿದ್ರಿ ಅನ್ಕೊಳ್ಳಿ. ಈಗ ನೀವು ಎಷ್ಟು ವರ್ಷದಿಂದ ನನ್ನ ಜೊತೆ ಇದ್ದೀರಾ, ನಾವು ನಿಮ್ ಜೊತೆ ಇದ್ದೀವಿ, ಅಲ್ಲ ತುಂಬಾ ವರ್ಷದಿಂದ ಇದೀವಲ್ವಾ, ನೀವು ಕೇಳಿದ್ರು ನಾನು ಕೊಡಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ಜಾಂಗೀರ್ ಕೊಟ್ಟಿದ್ದೀನಿ, ಅದು ಕೊಡ್ತೀನಿ, ನಿಮ್ ಬೇಕಾದ್ರೆ ಸ್ವೀಟ್ ಕೇಳಿ ಕೊಡ್ತೀನಿ, ಆಯ್ತಾ, ಏನೋ ತಕ್ಕ ಮಟ್ಟಕ್ಕೆ ಓಕೆ. ಬಟ್ ನೀವು ಯಾರೇ ಬಂದು ನಾನು ಕೇಳಿದ್ರು ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಸಿಂಪಲ್ ರೀಸನ್, ನಾನು ಕೆಟ್ಟವನು ಅಂತಂತಲ್ಲ. ನೀವು ಪಡ್ಕೋಬೇಕ್ರಿ, ಎಲ್ರಿಗೂ ಸಾಧ್ಯ ಅಲ್ವಾ. ಉಚಿತವಾಗಿ ಕೊಡೋದಕ್ಕೆ ಯಾರು ಬೆಲೆ ಕೊಡಲ್ಲಮ್ಮ, ಗೊತ್ತಾಗ್ತಿದ್ಯಾ? ಆಮೇಲೆ ಆನ್ ದ ಫೇಸ್ ಆಫ್ ಎನಿಥಿಂಗ್ ಆರ್ ಎನಿಬಡಿ, ಜಸ್ಟ್ ಲೈಕ್ ಅ ಟ್ರಸ್ಟ್. ನೀವು ನಂಬುತ್ತೀರಲ್ವಾ, ಅದೇ ನಿಮಗೆ ತೊಂದರೆ ಆಗ್ಬಿಡುತ್ತೆ. ಯಾರು ಹೇಗೋ ಗೊತ್ತಿಲ್ಲ, ಎಸ್ಪೆಷಲಿ ಫಿನಾನ್ಸ್ ಅಂತ ಬಂದಾಗ, ಎಸ್ಪೆಷಲಿ ಫಿನಾನ್ಸ್. ಸೊ ಹಾಗಾಗಿ ನೀವು ನಂಬಲೇಬಾರದು. ಓಕೆ, ಅದು ವಿಶ್ವ ನಿಯಮದ ಪ್ರಕಾರ ಹೇಗೆ ಕೊಡಬೇಕು ಅನ್ನೋದು ನಾವು ವರ್ಕ್ಶಾಪ್ ಅಲ್ಲಿ ಹೇಳಿದ್ದೇವೆ. ಯಾರ್ಯಾರು ವರ್ಕ್ಶಾಪ್ ಬಂದಿರ್ತೀರೋ ಆ ಪುಸ್ತಕದಲ್ಲೇ ಇದೆ, ನೀವು ಹೇಗೆ ಕೊಡಬೇಕು. ಒಂದು ವೇಳೆ ದಾನ ಮಾಡಬೇಕು, ಹೇಗೆ ದಾನ ಮಾಡಬೇಕು. ನಿಮ್ಮ ಫ್ರೆಂಡಿಗೆ ಸಹಾಯ ಮಾಡಬಾರ್ದು ಅಂತ ನಾನು ಹೇಳಿಲ್ಲ, ಸಹಾಯ ಮಾಡಿ, ಹೇಗೆ ಮಾಡಬೇಕು. ನಿಮ್ಮ ಫ್ಯಾಮಿಲಿಗೆ ಸಹಾಯ ಮಾಡಬಾರ್ದು ಅಂತಲ್ಲ, ಒಂದು ವೇಳೆ ಮಾಡಿದರೆ ಹೇಗೆ ಮಾಡಬೇಕು. ಎಲ್ಲದಕ್ಕೂ ಒಂದು ಸೂತ್ರ ಇದೆ, ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಿಟ್ಟು ನೀವು ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಸೊ ನಿಮ್ಮ ಇಷ್ಟ, ಈಗ ಕೊಡ್ಬೋದು, ಬಟ್ ಅದು ನಿಮ್ಮ ಲೈಫ್ ಏನೂ ತೊಂದರೆ ಆಗ್ಬಾರ್ದು. ಹಾಕೋಂಗಿದ್ರೆ ಕೊಡಿ, ನಿಮ್ಮ ಇಷ್ಟ. ಆಮೇಲೆ ಇನ್ನೊಂದು, ನಾನು ಕೊಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೊಟ್ಟು ಅವ್ರು ಯಾರೋ ವಾಪಸ್ ಕೊಡ್ತಿದ್ರೆ, ಗುರುಗಳೇ ನೀವ್ ಹೇಳಿದ್ರಿ ನಾನು ಕೊಟ್ಟೆ,
ನನ್ ಮೇಲೆ ಬಂದ್ರೆ ಕಷ್ಟ, ಅದಕ್ಕೆ ನಾನು ಹೇಳಲ್ಲ. ಫಾರ್ಮುಲಾ ಪ್ರಕಾರ ಕೊಡ್ಬೇಕು. ಅಂಡ್ ಮೋರೋವರ್ ಗುರುಗಳೇ, ಈ ತರ ಸಿಚುವೇಶನ್ಸ್ ಹೇಗಿರುತ್ತೆ ಗೊತ್ತಾ, ತುಂಬಾ ವರ್ಷಗಳಿಂದ ಜೊತೆಲಿರೋರು ಎಮರ್ಜೆನ್ಸಿ ಅಂತ ಬಂದಾಗ ಬಹುಶಃ ನಮ್ ವೀಕ್ಷಕರು ತುಂಬಾ ಜನ ಈ ಸಿಚುವೇಶನ್ ಅಲ್ಲಿ ಇರ್ತಾರೆ. ಸೊ ಇದು ಕೊಟ್ಟಂಗೂ ಇರಬೇಕು, ಅದರಿಂದ ನಮಗೆ ತೊಂದರೆನೂ ಆಗ್ಬಾರ್ದು. ಅಂಡ್ ಇಟ್ ಇಸ್ ಆಲ್ವೇಸ್ ಬೆಸ್ಟ್ ಟು ಡಿನೈ ದಟ್ ಅಂತ. ಅಬ್ಸಲ್ಯೂಟ್ಲಿ ನೋ ಸೆಂಟಿಮೆಂಟ್ಸ್ ಅಟ್ ಆಲ್. ಅವ್ರಿಗೆ ಹೇಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಹೇಳ್ಬೋದು ಗೊತ್ತಾ, ನಾನ್ ಕೆಲವೊಂದ್ಸಲ ಹೇಳ್ತೇನೆ ಲಕ್ಷ್ಮಿ, ನನ್ನೇ ಉದಾಹರಣೆ ನಿಮ್ಗೆ ಕೊಡ್ತೇನೆ. ಯಾರಾದ್ರೂ ಈಗ ಬಂದ್ ಕೇಳಿದಾಗ ನಾನು ಹೇಳ್ತೇನೆ, ಅರೆ ನೆನ್ನೆ ಕೇಳಬಾರ್ದಿತ್ತಾ, ನೋಡಿ ನಿನ್ನೆ ನಾನೇನೋ ಪರ್ಚೇಸ್ ಮಾಡ್ಲಿಕ್ಕಿತ್ತು, ನಾನು ಅದಕ್ಕೆ ಪರ್ಚೇಸ್ ಮಾಡ್ಬಿಟ್ಟೆ, ಸೈಟ್ ತೆಗೆದುಕೊಂಡ್ಬಿಟ್ಟೆ, ನಾನು ಸುಮ್ನೆ ಹೇಳ್ಬಿಡ್ತೇನೆ. ಹೋದ್ ತಿಂಗಳು ಕೇಳಿದ್ರೆ ನಾನು ಕೊಡ್ತಿದ್ದೆ. ಯಾಕೆಂದ್ರೆ ಇಲ್ಲ ಅಂತ ಹೇಳಿದ್ರು ಬೇಜಾರು ಮಾಡ್ಕೊಬಿಡ್ತಾರೆ. ಇದೆ ಅಂತಾನೆ ಹೇಳ್ಬೇಕು. ನನ್ನ ಹತ್ರ ದುಡ್ಡಿಲ್ಲ ಅಂತಾನು ನಾನು ಹೇಳಲ್ಲ, ಬಟ್ ಹೇಗೆ ಹೇಳ್ಬೇಕು ಅಂತ ನಿಮಗೆ ಗೊತ್ತಿರ್ಬೇಕು. ಸೊ ಯು ಜಸ್ಟ್ ನೀಡ್ ಟು ಸೇ ಸಮಥಿಂಗ್ ಅಂಡ್ ಜಸ್ಟ್ ಎಸ್ಕೇಪ್ ಅಷ್ಟೇನೆ. ಡೋಂಟ್ ಹರ್ಟ್ ಸಂಬಡಿ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಸೆಡ್ ಅ ಬ್ಯೂಟಿಫುಲ್ ಆನ್ಸರ್. ಅವ್ರು ಕನ್ವಿನ್ಸ್ ಆಗ್ಬೇಕು ಅಷ್ಟೇನೆ. ಆ ರೀತಿ ಒಂದ್ ವೇಳೆ ಕನ್ವಿನ್ಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ನಾವು ಕಳ್ಕೊಳ್ಳೋ ಸ್ಟೇಜಿಗೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದು ಲಕ್ಷ್ಮಿ, ಇನ್ನೊಂದು ನಾನು ಹೇಳಕ್ ಮರ್ತ್ಬಿಟ್ಟೆ, ನಾವ್ ಯಾವಾಗ ನಮ್ಮ ಮಿತಿಯನ್ನು ಮೀರಿ ಕೊಡ್ತೇವೋ ಎದುರುಗಡೆ ನಾವ್ ಯಾರಿಗೆ ಕೊಡ್ತೀವೋ ಅವ್ರ ಕಡೆಯಿಂದ ನಮಗೆ ಕರ್ಮ ಬಂದ್ಬಿಡುತ್ತೆ. ಅವರ ಕರ್ಮವನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳ್ತೇವೆ. ಸೊ ಕರ್ಮ ಸಿದ್ಧಾಂತದಲ್ಲಿ ಇದ್ರ ಬಗ್ಗೆ ನಾವು ವರ್ಕ್ಶಾಪ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಯಾರ್ಯಾರು ಬಂದಿದ್ದೀರೋ ವರ್ಕ್ಶಾಪ್ಗೆ ಅವ್ರಿಗೆ ಗೊತ್ತಿರುತ್ತೆ. ಮುಂದಿನ ತಿಂಗಳು ವರ್ಕ್ಶಾಪ್ ಅಲ್ಲಿ ಕೂಡ ಇದ್ರ ಬಗ್ಗೆ ಇನ್ನೊಂದಷ್ಟು ಇನ್ ಡೆಪ್ತ್ ಎಕ್ಸಾಕ್ಟ್ಲಿ. ನಾವು ಸಾಲಕ್ಕೆ ಬಂದಾಗೆಲ್ಲ ಕರ್ಮ ಸಿದ್ಧಾಂತ ಹೇಳ್ಕೊಟ್ಟೆ ಕೊಡ್ಬೇಕು. ಆಮೇಲೆ ಅದು ಅರ್ಥ ಆದ್ರೇನೆ ಸಾಲಕ್ಕೆ ಹೇಗೆ ಹೋಗಿದೀವಿ ಅಂತ ಗೊತ್ತಾಗೋದು. ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಳ್ಳೋಣ ಲಕ್ಷ್ಮಿ. ವೆರಿ ನೈಸ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಟೆಕ್ನಿಕ್ ಹೇಳ್ಬಿಡಿ. ಟೆಕ್ನಿಕ್ ವೆರಿ ಸಿಂಪಲ್. ಐ ಥಿಂಕ್ ಬೈ ನೌ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್. ಯಾವುದೇ ಒಂದು ವಿಚಾರ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಯಾರಿಗೆ ಒಬ್ಬರಿಗೆ ಎಸ್ ಅಥವಾ ನೋ ಅಂತ ಹೇಳೋ ಪರಿಸ್ಥಿತಿ ಬಂದಾಗ ದಿಢೀರ್ನೆ ಎಸ್ ಅಂತನೂ ಹೇಳ್ಬೇಡಿ, ದಿಢೀರ್ನೆ ನೋ ಅಂತನೂ ಹೇಳ್ಬೇಡಿ. ಕೆಲವೊಂದ್ಸಲ ದೊಡ್ಡ ದೊಡ್ಡ ಅವಕಾಶಗಳು, ಆಪರ್ಚುನಿಟೀಸ್ ಇರುತ್ತೆ ಅದರಲ್ಲಿ. ನೀವು ಯಾವತ್ತೂ ವಿಚಾರ ಮಾಡಿ ಹೇಳ್ಬೇಕು. ನಾರ್ಮಲ್ ಆಗಿ ಒಂದು ಫಾರ್ಮುಲಾ ಇದೆ. ಯಾವುದೇ ವಿಚಾರಕ್ಕೆ ನೀವು ಎಸ್ ನೋ ಹೇಳೋಕ್ಕಿಂತ ಮುಂಚೆ ಇದನ್ನ ನೀವು ಫಾಲೋ ಮಾಡಬೇಕು. 3 ದಿನ ಟೈಮ್ ತೆಗೆದುಕೊಳ್ಳಿ. ಅದು ನಾರ್ಮಲ್ ಥಿಂಗ್ ಇದ್ದಾಗ 3 days ಟೈಮ್ ತೆಗೆದುಕೊಳ್ಳಿ. ಒಂದ್ ವೇಳೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ರೆ 6 days ಟೈಮ್ ತಗೊಳ್ಳಿ, ಇಲ್ಲ 9 days ಟೈಮ್ ತೆಗೆದುಕೊಳ್ಳಿ. ಅವ್ರಿಗೆ ಹೇಳಿ, ಐ ವಿಲ್ ಕಮ್ ಬ್ಯಾಕ್ ಟು ಯು, ಐ ವಿಲ್ ಗೆಟ್ ಬ್ಯಾಕ್ ಟು ಯು, ನಾನು ಇದಕ್ಕೆ ಹಿಂತಿರುಗಿ ಬರ್ತೇನೆ, ಒಂಚೂರು ಟೈಮ್ ಬೇಕು ಅಂತಂತ ಹೇಳಿ. 3 ದಿನ 6 ದಿನ 9 ದಿನ ಸಾಧ್ಯವಾದ್ರೆ 3 ನಿಮಿಷ ಧ್ಯಾನ ಮಾಡಿ ಅವ್ರು ಕೇಳಿರೋ ವಿಚಾರದ ಬಗ್ಗೆ, ಹೊಸ ಜಾಗಕ್ಕೆ ಹೋಗೋದಾಗ್ಲಿ, ಹೊಸ ಕೆಲ್ಸಕ್ಕೆ ಸೇರಿಸೋದ್ರ ಬಗ್ಗೆ ಕೇಳಿರ್ಬೋದು, ದುಡ್ಡಿನ ರಿಲೇಟೆಡ್ ಕೇಳಿರ್ಬೋದು, ಬಿಸ್ನೆಸ್ ಬಗ್ಗೆ ಮಾತಾಡಿರ್ಬೋದು, ಯಾವುದೇ ವಿಚಾರವಾಗಿ ನಿಮ್ಮನ್ನ ಸಜೆಷನ್ ಅಥವಾ ಹೆಲ್ಪ್ ಕೇಳಿದ್ರೆ 3, 6, 9 days ತೆಗೆದುಕೊಂಡು ಅವ್ರಿಗೆ ವಾಪಸ್ ಉತ್ತರ ಕೊಡಿ. ಒಂದು ವೇಳೆ ಅವರು ದುಡ್ಡೇ ಬೇಕು, ಇನ್ನೊಂದು ಬೇಕು, ಅದರಲ್ಲಿ ಹೆಚ್ಚು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಾದ್ರೆ ನೀವು ಮತ್ತೆ ಯೋಚನೆ ಮಾಡಬೇಕು, ಇದರಿಂದ ನಿಮಗೆ ಪ್ರಯೋಜನ ಏನು. ಒಂದು ವೇಳೆ ಎಲ್ಲವನ್ನೂ ಆಲೋಚನೆ ಮಾಡಿ ಮತ್ತೆ ಡಾಕ್ಯುಮೆಂಟ್ ಬರಿಬೇಕು, ಅಗ್ರಿಮೆಂಟ್ ಇರಬೇಕು, ಪರಿಪಕ್ವವಾದ ಡಾಕ್ಯುಮೆಂಟ್ ಮಾಡಿ ಆಮೇಲೆ ಪ್ರೊಸೀಡ್ ಮಾಡಿ. ಇನ್ಫ್ಯಾಕ್ಟ್ ವೆರಿ ವಂಡರ್ಫುಲ್ ಟಿಪ್ ಗುರುಗಳೇ. ಇದು ತುಂಬಾ ಜನ ಸಡನ್ ಡಿಸಿಷನ್ಸ್ ಇಂದ ತುಂಬಾ ತೊಂದರೆ ಪಟ್ಟಿರೋ ತುಂಬಾ ಜನ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಆಮೇಲೆ ಫೀಲ್ ಆಗೋದಕ್ಕಿಂತ ದಿಸ್ ಇಸ್ ಅ ವೆರಿ ನೈಸ್ ಟಿಪ್ ಆಕ್ಚುಲಿ. 3 days ಟೈಮ್. 369 ಎಸ್ ಗುರುಗಳೇ. ಅಂಡ್ ವೆರಿ ಬ್ಯೂಟಿಫುಲ್ ಎಪಿಸೋಡ್. ಇನ್ಫ್ಯಾಕ್ಟ್ ನನ್ನ ಕನ್ಫ್ಯೂಷನ್ಸ್ಗೆ ಐ ಗಾಟ್ ಅ ಸ್ಪೆಸಿಫಿಕ್ ಆನ್ಸರ್, ಜೊತೆಗೆ ಇದು ಒಳ್ಳೆ ಟಿಪ್ ಯೋಚನೆ ಮಾಡ್ಬೇಕಂತ. ಇನ್ಫ್ಯಾಕ್ಟ್ ನೀವ್ ಸಿಗೋದಕ್ಕಿಂತ ಮುಂಚೆನೂ ತುಂಬಾ ಹಿಂದೆ ಸಡನ್ ಡಿಸಿಷನ್ಸ್ ತಗೊಂಡು ತುಂಬಾ ತೊಂದರೆಗಳು ನಾನು ಅನುಭವಿಸಿದ್ದೀನಿ. ಇವತ್ತು ಕೂಡ ಆತುರದಲ್ಲಿ ಏನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸಡನ್ ಡಿಸಿಷನ್ಸ್ ಇಂದ ಹಾಳಾಗಿರೋರು ತುಂಬಾ ಜನ ಇದ್ದಾರೆ. ಟೇಕಿಂಗ್ ಟೈಮ್ 369, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟಿಪ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಅಂಡ್ ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಥಾಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಸೊ ಇನ್ನು ವೀಕ್ಷಕರೇ ನೋಡಿದ್ರಲ್ವಾ, ತುಂಬಾನೇ ಉಪಯುಕ್ತವಾದಂತಹ ಸಂಚಿಕೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ತುಂಬಾ ಜನ ವೀಕ್ಷಕರಲ್ಲಿ ನೀವುಗಳು ತುಂಬಾ ಜನ ಈ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ, ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ, ಗೊಂದಲಗಳಂತ ಇರ್ತೀರಾ, ದಿನ ನಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತೀರಾ, ಕ್ಲಾಸ್ಗೆ ಬಂತಾ ಇರ್ತೀರಾ. ಆದ್ರೂ ಆ ಸಿಚುವೇಶನ್ಗೆ ಅಂತ ಬಂದಾಗ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸಡನ್ ಡಿಸಿಷನ್ಸ್ ತಗೊಳ್ಳೋದಾಗಿರ್ಬೋದು, ಸೆಂಟಿಮೆಂಟ್ಗೆ ಜಾರೋದಾಗಿರ್ಬೋದು, ತುಂಬಾ ಜನ ನಾವು ಅದನ್ನ ಮಾಡಿರ್ತೀವಿ, ಮಾಡ್ತಾ ಇರ್ತೀವಿ ಕೂಡ. ಬಟ್ ಈ ಎಪಿಸೋಡ್ ಯಾರೆಲ್ಲ ನೋಡಿರ್ತೀರಾ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್, ಈ
ಕನ್ಫ್ಯೂಷನ್ಸ್ ಇಂದ ಹೊರಗೆ ಬರೋದು ಹೇಗೆ ಅಂತ. ಇಟ್ಸ್ ಅ ವಂಡರ್ಫುಲ್ ಎಪಿಸೋಡ್. ಹೋಪ್ ಯು ಆಲ್ ಲೈಕ್ಡ್ ಇಟ್. ಇನ್ನೇನು ಕ್ಲಾಸ್ ಹತ್ರ ಬರ್ತಾ ಇದೆ. ಮಾರ್ಚ್ 31ನೇ ತಾರೀಕು ಕ್ಲಾಸಸ್ ಇರುತ್ತೆ. ಈ ಸಲ ಗೊತ್ತಾಗಿದೆ ಅಲ್ವಾ ಎಲ್ಲರಿಗೂ. ಫಸ್ಟ್ ಯಾರು ಬೇಗ ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ ಅವ್ರಿಗೆ ಮುಂದಿನ ಸೀಟ್ಸ್ ಅಲ್ಲಿ ಅಂದ್ರೆ ಮುಂದಿನ ಸಾಲಿನಲ್ಲಿ ಕುಳಿತು ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಗುರೂಜಿ ಅವರ ಮಾತುಗಳನ್ನ ಕೇಳುವಂತಹ ಅವಕಾಶ ಇರುತ್ತೆ, ಆಪರ್ಚುನಿಟಿ ಇರುತ್ತೆ. ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಎದುರುಗಡೆ ಗುರೂಜಿ ಅವರ ಎದುರುಗಡೆನೆ ಕೂತು ಯಾವುದೇ ತೊಂದರೆಗಳಿದ್ದಲೆ ಕ್ಲಾಸ್ ಅನ್ನ ಒಂದು ಕೇಳಿಸ್ಕೊಳ್ಬಹುದು. ಸೆಷನ್ಸ್ ಅಲ್ಲಿ ನೀವು ಕೂಡ ಭಾಗವಹಿಸಬಹುದು. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.